ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಕ್ಸ್ಕ್ಯೂಸ್ ಮೀ ಶಾಂತಮ್ಮ, ಕ್ಯಾನ್ ಐ ಟಾಕ್ ಟು ಯು? ಏನಪ್ಪ ಟಾನಿಕಾ? ಯಾಕಪ್ಪ, ಜ್ವರನಾ ಶೀತನಾ? ಓ ಯು ನೋ ಇಂಗ್ಲೀಷು? ನಂದೇ ತಪ್ಪು, ಇಂಗ್ಲೀಷಲ್ಲಿ ಕೇಳಬಾರ್ದಾಗಿತ್ತು. ನಾನು ಏನು ಹೇಳಿದೆ ಅಂದರೆ ನಿನ್ನ ತವ ಹೊಸಿ ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಓ ಹೇಳಪ್ಪ. ಅದು ಏನಿಲ್ಲ ಶಾಂತಮ್ಮ, ಹೊಸಿ ಹೊರಗಡೆ ಹೋಗ್ಬೇಕು. ನಮ್ಮ ಅಪ್ಪ ಅವಳೆ ನಾಯಿ ಆಡ್ದಂಗೆ ಆಡ್ತಾನೆ, ಬುಡಕ್ಕೆ ಇಲ್ಲ ಅಂತಾನೆ. ನೋಡಪ್ಪ, ಹೆತ್ತ ತಂದೆಗೆ ಆ ಥರ ಎಲ್ಲ ಮಾತಾಡಬಾರ್ದು. ಏ ನಾನು ಅಂದಿದ್ದು ನನ್ನ ತಂದೆಗೆ, ನೀವು ತಪ್ಪು ತಿಳ್ಕೊಬೇಡಿ. ನಮ್ಮಪ್ಪ ನಾಯಿ ಆಡ್ದಂಗೆ ಆಡ್ಲಿಲ್ಲ ಅಂದ್ರೆ ನಾನು ಯಾಕೆ ಅವ್ನು ನಾಯಿ ಆಡ್ದಂಗೆ ಆಡ್ತಾನೆ ಅಂತ ಬೈತೀನಿ. ನನಗೆ ಹುಚ್ಚು ನಾಯಿ ಕಡ್ದಾಯ್ತಾ? ಆದ್ರೆ ಅವತ್ತು ನಮ್ಮಪ್ಪ ನನ್ನ ಎದೆ ಮೇಲೆ ಕಾಲಿಡಕ್ ಬಂದಾಗ ನೀನು ಅದನ್ನ ತೊಡೆದಿದ್ದ ದೇವತೆ. ಅದಕ್ಕೆ ಇವತ್ತು ನೀನಿಂದ ಒಂದು ಸಹಾಯ ಆಗಬೇಕು. ನಮ್ಮಪ್ಪ ಏನಾರ ಕೇಳಿದ್ರೆ ಇಲ್ಲೇ ಎಲ್ಲ ಹೋಗೋನೆ, ಇಲ್ಲ ಇತ್ಲಲ್ಲೇ ಅವನೇ ಅಂತ ಹೇಳ್ಬಿಡು. ನಾನು ಹೋಗ್ಬರ್ತೀನಿ ಪ್ಲೀಸ್, ಹೆಂಗಾನ ಮಾಡಿ ಮ್ಯಾನೇಜ್ ಮಾಡು. ಓ, ಆ ಹುಡುಗಿ ಜೊತೆಗೆ ಹೋಗೋಕ್ಕೆ ಇಷ್ಟೆಲ್ಲ ನಾಟಕನಾ? ಶ್ರೀನಾ, 2 ದೋಣಿ ಮೇಲೆ ಕಾಲಿಟ್ರೆ ಏನಾಗ್ಬೋದು ಅಂತ ಇವತ್ತು ನಾನು ನಿನಗೆ ತೋರಿಸ್ತೇನೆ. ರಶ್ಮಿ, ಅದು ಸೀನಾ, ಪಿಂಕಿ. ಅವನಿಗೆ ಮತ್ತೆ ಹುಚ್ಕೆದ್ರಿರ್ಬೇಕು. ಮಾಡ್ತೀನಿರು. ಬರ್ತಾ ಇದ್ದೀನಿ ಬೇಬಿ, ನನ್ನ ಕಷ್ಟ ನನಗೆ. ಮನೆಯಿಂದ ಆಚೆ ಕಾಲಿಡಂಗಿಲ್ಲ, ಒಬ್ಬೊಬ್ರು ಒಂದೊಂದ್ ಥರ ಆಡ್ತಾವ್ರೆ. ಅಂದ್ರು ಎಲ್ರಿಗೂ ಯಾಮರ್ಸ್ ಹೆಂಗೋ ಬರ್ತಾ ಇದ್ದೀನಿ. ಆದ್ರೂ ಬೇಬಿ, ಇವ್ರಿಗೆಲ್ಲ ಡೌಟ್ ಬಂದೈತಿ ಅಂತ ನನಗೆ ಯಾಕೋ ಡೌಟು. ಬರ್ತಾ ಇದ್ದೀನಿ ಇರು. ಏನು ಇಲ್ಲ ಅಪ್ಪಯ್ಯ, ನನ್ನ ಫ್ರೆಂಡ್ಸು ನನ್ನ ಮುಸುಡಿ ನೋಡಿ ಬೋದಿನ ಆಗೈತೆ, ಬಾ ದರ್ಶನ ಕೊಡು ಅಂದ್ರು. ಅದಕ್ಕೆ ಹಿಂಗ್ ಹೋಗಿ ಹಿಂಗೆ ಬರ್ತೀನಿ. ಅವರೆಲ್ಲ ನಿನ್ನ ಫ್ರೆಂಡ್ಸ್ ಏನ್ಲಾ? ನಿನ್ನ ಅಪ್ಪನ ಹಂಗೆ ಒಬ್ಬನೇ ಒಬ್ಬ ಮರ್ಯಾದಷ್ಟ ಅನ್ಕೊಂಡವ್ನು ಯಾರಾದ್ರೂ ಇದಾರೆ ಇಲ್ಲ? ಅವ್ರ ಮಕ ಹಾಳಾಗೋಗ್ಲಿ, ಅವ್ರ ಹೆಸರು ಕೇಳಿದ್ಯಲ್ಲ? ಒಬ್ಬೊಬ್ರು ಜೈಲಿಂದ ಬೇಲ್ ತಗೊಂಡು ಇಲ್ಲಿಗೆ ಬಂದಂಗಿದ್ದಾರೆ. ಅವರೆಲ್ಲ ನಿನ್ನ ಫ್ರೆಂಡ್ಸಾ? ಅಪ್ಪಯ್ಯ ಸಾರಿ, ಇವಾಗೇನೋ ದೊಡ್ಡದಾಗ ಮರ್ಯಾದಸ್ತ ಅಂತ ಬೀಗ್ದಲ್ಲ. ನೀನ್ ಹೇಳಿರೋ ಹೆಸರಲ್ಲಿ ಮೊದಲನೇ ಹೆಸರು ಮಾದ. ನಮ್ಮತ್ತೆ ಅಂದ್ರೆ ನಿಮ್ಮಕ್ಕ ಪ್ರೀತಿಯಿಂದ ನಿನ್ನ ಏನಂತ ಕರಿತಿದ್ಲು? ಮಾದ, ಮಾಧು ಅಂತ ಕರಿತಿದ್ಲು. ಈಗೆಲ್ಲೋಯ್ತು ಆ ಮರ್ಯಾದೆ. ಏಯ್, ನಾನು ಮಿಲ್ಟ್ರಿ ಮಾದಪ್ಪ ಕಂಡ್ಲ. ನಿನ್ನ ಫ್ರೆಂಡ್ಸ್ ಏನ್ ಮಾಡ್ತಾವ್ರೆ? ಯಾವಾಗ ಎಣ್ಣೆ ಹೊಡಿತಾರಂತ ಹೆಂಗ ಹೇಳಿ? ಏನಂದೆ? ಏನಿಲ್ಲ ಕಣಪ್ಪಯ್ಯ. ಅಪ್ಪಯ್ಯ, ನೀನ್ ನನ್ನ ಫ್ರೆಂಡ್ಸ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ. ನನ್ನ ಫ್ರೆಂಡ್ಸು ಎಷ್ಟು ಒಳ್ಳೆಯವ್ರಾದ್ರೆ ಅಪ್ಪಯ್ಯ, ಈ ಮಸಾಲ ಪುರಿ ಪಾನಿಪುರಿ ತಿನ್ಬೇಕಾದ್ರೆ ಎಲ್ಲಿ ಖಾರ ಆಯ್ತದೋ ಅಂತ ಹೇಳಿ ಸೌತೆಕಾಯಿ ಈರುಳ್ಳಿ ತಿನ್ನೋತ ಹಸು ಗೂಸ್ಗಳು ಕಣಪ್ಪಯ್ಯ. ಏನು ಹಸು ಅಮ್ಮ ಗೂಸ್ಗಳ? ಲೇ, ಸೌತೆಕಾಯಿ ಈರುಳ್ಳಿ ತಿಂದ್ರೆ ಗಂಟ್ಲು ಒಣಗತ್ತೆ ಅಂತ ಪಕ್ಕದಲ್ಲೇ ಫುಲ್ ಬಾಟ್ಲ್ ಎಣ್ಣೆನ ಹಂಗೆ ಗಂಟ್ಲು ಒಳಗಡೆ ಇಳಿಸೋ ಕಸಡ ನನ್ನ ಮಕ್ಕಳು. ಗೊತ್ತಾಗೋಯ್ತಾ? ಏನಂದೆ? ಏನಿಲ್ಲ ಕಣಪ್ಪಯ್ಯ. ನಡಿಲ್ಲ ಕೋಣೆಗೆ. ಅಪ್ಪಯ್ಯ, ಜೀವನದಾಗೆ ಫ್ರೆಂಡ್ಸು ಇಂಪಾರ್ಟೆಂಟು. ನಮ್ಮ ನೋವು ನಲಿವುಗಳಿಗೆ ಅವರೇ ಸ್ಪಂದಿಸೋದು. ಫ್ರೆಂಡ್ಸ್ ಬೇಕು ಅಪ್ಪಯ್ಯ, ಫ್ರೆಂಡ್ಸ್ ಇಂಪಾರ್ಟೆಂಟು. ಮದುವೆ ಆದ್ಮೇಲೆ ನಿನಗೆ ಹೆಂಡ್ರೆ ಫ್ರೆಂಡ್ಸು. ಡ್ಯಾಡಿ, ನನ್ನ ಹೆಂಡ್ರತ ಹೋಗ್ಬಿಟ್ಟು ಅಪ್ಪ ಅಮ್ಮ ಮಗ ಮಚ್ಚ ಅಂತ ಕರೆಯಕ್ ಆಗಲ್ವಲ್ಲ? ಪ್ರಯತ್ನ ಪಡ್ಬೇಕಲ್ವಾ ದೇವ್ರು? ಆಗ್ಲೇ ಏನಾರು ಆಗೋದು. ಅಯ್ಯ, ನೀನ್ ಹೇಳಿದ ಪ್ರಯತ್ನನ ನಾನ್ ನಾಳೆಯಿಂದ ಪ್ರಯತ್ನ ಮಾಡ್ತೀನಿ. ಇವತ್ತು ಒಂದೇ ಒಂದ್ ಕಿತ ಹಿಂಗು ಹೋಗಿ ಬರ್ಲ ಒಳಿ ಹಿಂಗ್ ಬರ್ತೀನಿ. ಅಪ್ಪಯ್ಯ, ಹಿಂಗೆಲ್ಲ ಹೇಳಿದ್ರೆ ನನ್ನ ತಲೆ ಕೆಟ್ಟೋಯ್ತದೆ. ಬೋರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಸರಿ ಮಾಡ್ಸ್ಕೊಂಡ್ ಬರ್ತೀನಿ. ಹುಚ್ಚ ಆಗೋಯ್ತಿ ಕಣಪ್ಪಯ್ಯ. ಮೆಂಟಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಕಣ. ಅಪ್ಪಯ್ಯ, ನೀನ್ ಹಿಂಗೆ ಮಾಡ್ತಾ ಇರು, ಏನಾರ ಮಾಡ್ಕೊಂಡು ಸದೋಯ್ತೀನಿ ನಾನು. ಅಯ್ಯೋ ದೇವ್ರು, ನೀವು ಆ ಥರದ್ದು ಯಾವುದೇ ಪ್ರಯತ್ನ ಮಾಡಬೇಡಿ ದೇವ್ರು. ನೀವು ಪ್ರಯತ್ನ ಮಾಡಿದ್ದೆಲ್ಲನೂ ಫೇಲ್ಯೂರೇ. ನನ್ ಗಂಟಂಗೆ ಏನು ಮಾಡ್ಬೇಡಿ. ಮಾಂಗಲ್ಯ ಉಳಿಸಿ ಮಾವ, ಉಳಿಸಿ. ಕೂಲ್ ಕಣಮ್ಮ, ಕೂಲು. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ. ಹೌದಾ? ನೀವು ಕೋಪದಲ್ಲೇನೋ ಮಾಡ್ಬಿಡ್ತೀರಾ ಅಂತ ತುಂಬಾ ಗಾಬರಿ ಆಗೋಗಿತ್ತು. ಅದ್ ಸರಿ ಮಾವ, ಪಾಪ ನಮ್ ಯಜಮಾನ್ರಿಗೆ ನೀವು ಏನಕ್ಕೆ ಬೈತಾ ಇದ್ರಿ? ಅದಾ ರಶ್ಮಿ, ಈ ನಾಯಿ ಸರ್ ಕೇಳವ,
ನಾಯಿ ಸರ್ ರಾತ್ರಿ ಹೊತ್ತಲ್ಲಿ ಕಾಂಪೌಂಡ್ ಗಿಂಪೌಂಡ್ ಹಾರು ಹೋದ್ರೆ ಗೊತ್ತಲ್ಲ. ಕೇಳವ ಕೇಳ. ಮಾಡ್ಲಿ ನನ್ನ ಮಗ ನಮ್ಮಪ್ಪ ಪಿಂಕಿಗೆ ಬೇರೆ ಬರ ಕೇಳಿದ್ದೆ. ಇವ್ರು ಯಾಕೆ ನನಗೆ ಇಷ್ಟೊಂದು ಅವಳಿ ಇರ್ತಾವ್ರೆ? ರೀ ಹೋಗ್ಲಿ ಬಿಡಿ, ನೀವೇನು ನೊಂದ್ಕೋಬೇಡಿ, ನಡೀರಿ. ಇದು ಬೇರೆ. ಡಬ್ಬ ನನ್ನ ಮಗನೇ, ಶಾಂತಮ್ಮ ಹೇಳಿದ್ದಾರೆ ಅಂತ ಕಿರಿಕ್ ಮಾಡ್ತಿಲ್ಲ. ನಮ್ಮ ಅಣ್ಣ ನಿನ್ನ ದೇವ್ರಂತ ಮನುಷ್ಯ ಅನ್ಕೊಂಡಿದ್ದಾನೆ. ನಿಂಗೆ ನಾಯಿ ಅಂತ ಬುದ್ಧಿ ಇದೆ ಅಂತ ಗೊತ್ತಾದ್ರೆ ಕುತ್ತಿಗೆಗೆ ಬೆಲ್ಟ್ ಹಾಕೊಂಡು ಎಳ್ದಾಡ್ಬಿಡ್ತಾನೆ. ಎಲ್ಲರೂ ಹೂಮಾಹೆ ಮಾಡಿದ್ರೆ ಇವಳು ತಿಮ್ಮಜ್ಜ ಮಾಡ್ತಾವಳೆ. ತಿನ್ನು ಮಲ್ಕೋ ಜಗಳಾಡು. ಭೂಕಂಪ ಆದ್ರೂ ಗೊತ್ತಾಗಲ್ಲ, ಮೂಟೆ ತಂದು. ಬೈಕೋಳೋ, ಅದೆಷ್ಟು ಬೈಕೋತೀಯೋ ಬೈಕೋ. ಶಾಂತಮ್ಮ ಏನಾದರೂ ಸುಮ್ಮನಿರು ಅಂತ ಹೇಳಿರ್ಲಿಲ್ಲ ಅಂದಿದ್ರೆ ನನ್ನ ಮಗನೇ ಬೈಗಳ್ದಲ್ಲೇ ಸಹಸ್ರನಾಮ ಮಾಡ್ಬಿಡ್ತಿದ್ದೆ ನಿಂಗೆ. ಇವರು ಉಸಿರು ತಗೋರು ಬಿಸ ಇದ್ದಂಗಿರ್ತದೆ. ಏನು ಪಿಂಕಿ ಬೇಬಿ? ಏನೋ ಬೇಬಿ, ನಂಗೆ ಇನ್ನ ನೋಡ್ಬೇಕು ಅನಿಸ್ತಾ ಇದೆ. ಅಯ್ಯೋ ಅಷ್ಟೇನಾ ಚಿನ್ನ, ನಾಳೆ ಬೆಳಿಗ್ಗೆ ಸಿಗ್ತೀನಿ ಬಿಡು. ನಾಳೆ ಅಂದ್ರೆ ಮನೆ ಹಾಳು, ಈಗಲೇ ಸಿಗ್ಬೇಕು. ಮನೆ ತಗೊಬಂದಿದ್ಯಾ? ಇಲ್ಲ, ಬರ್ತಿದ್ದೀನಿ, ರೆಡಿ ಇರು. ನೋಡಿ ಖುಷಿ ಪಡ್ತೀನಿ. ಇವಾಗ ಹೊಸಿ ಕಷ್ಟ ಆಯ್ತದೆ, ಆದ್ರೂ ಪರವಾಗಿಲ್ಲ, ನಿಂಗೋಸ್ಕರ ಬರ್ತೀನಿ. ಮನೆ ತಗೊಬಂದು ಫೋನ್ ಮಾಡು. ನೋಡು, ಫೋನ್ ಮಾಡ್ತೀನಿ, ರಿಸೀವ್ ಮಾಡ್ಬೇಕು. ಮಲ್ಕೊಂಡೆ ಅಂತ ಹೇಳಿದ್ರೆ ನಾನ್ ಸುಮ್ಮನಿರಲ್ಲ ನೋಡು. ಅಯ್ಯ ನೀನ್ ಬತ್ಯ ಅಂದ್ರೆ ನಾನು ನಿದ್ದೆನೆ ಮಾಡಕ್ಕಿಲ್ಲ ಬೇಬಿ. ನೀನ್ ಬಂದು ಫೋನ್ ಮಾಡು. ಓಕೆ. ಪಿಂಕಿ ಬರಕ್ಕೆ ಇನ್ನೂ ಗೊತ್ತಾಯ್ತದೆ. ಅವಳು ಬರಗಂಟ ಕೋಳಿ ನಿದ್ದೆ ಮಾಡವ. ಹೆಂಗೋ ಬಂದು ಫೋನ್ ಮಾಡ್ತಾಳೆ. ಫೋನು ವೈಬ್ರೇಟ್ ಆಯ್ತದೆ. ಅವಾಗ ಎದ್ದು ಹೋಗ್ಬೋದು, ಪಿಂಕಿ ನೋಡ್ಬೋದು. ಫೋನಿಗೆ ಬೆಂಕಿ ಬಿತ್ತು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.